Would you like Let me show you a good time. Hey. ಹಲೋ ಎಲ್ರಿಗೂ ಮತ್ತೊಮ್ಮೆ ನನ್ನ ವಿಡಿಯೋನ ಯಾರ್ಯಾರು ನೋಡ್ಲಿಕ್ಕೆ ಬಂದಿದ್ದೀರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೈ ದ ವೇ, ಇವತ್ತು ನನ್ನ ಬರ್ತ್ಡೇ. ನಾನು ನನ್ನ ತಂದೆ ತಾಯಿಗಳ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡೆ ಆಲ್ಮೋಸ್ಟ್ 5 ಇಯರ್ಸ್ ಆಗಿತ್ತು. ಹಾಗೆ ವೀಕೆಂಡ್ ಕೂಡ ಬಂದಿತ್ತು. ಸೊ ಅದಕ್ಕೆ ಒಂದು ವಿಶೇಷವಾಗಿರೋ ಪ್ಲೇಸ್ಗೆ ಹೋಗಿ ಸೆಲೆಬ್ರೇಟ್ ಮಾಡಿದಾಗೂ ಆಗುತ್ತೆ, ನನ್ನ ತಂದೆ ತಾಯಿಗಳಿಗೆ ಆ ಜಾಗ ತೋರಿಸ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಲಾಸ್ ವೇಗಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಮನರಂಜನೆಯ ರಾಜಧಾನಿ, ಬೆಳಕುಗಳ ನಗರ ಲಾಸ್ ವೇಗಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವಾಗ ಏರ್ಪೋರ್ಟಿಂದ ಹೋಟೆಲ್ಗೆ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿನ ಒಂದು ವೈಶಿಷ್ಟ್ಯತೆ ಏನು ಅಂತ ಅಂದರೆ, ಇಲ್ಲಿನ ಪ್ರತಿಯೊಂದು ಹೋಟೆಲ್ ಕೂಡ ಒಂದು ಫೇಮಸ್ ಆಗಿರುವಂತಹ, ವರ್ಲ್ಡಲ್ಲಿರುವಂತಹ ಫೇಮಸ್ ಆಗಿರುವಂಥ ಪ್ಲೇಸಸ್ನ ಎಕ್ಸಾಂಪಲ್ ಆಗಿಟ್ಕೊಂಡು, ಮಾಡೆಲ್ ಆಗಿಟ್ಕೊಂಡು ರೆಡಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾವು ಬೆಲಾಜಿಯೋಗೆ ಹೋಗಿದ್ವಿ. ಈ ಸಲ ನಾವು ಅದಕ್ಕೆ ಪ್ಯಾರಿಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಯಾರಿಸ್ ರೀತಿ ರೆಡಿಯಾಗಿರುವಂತಹ ಈ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಇವಾಗ ರಿಸೆಪ್ಷನ್ ಹತ್ರ ಹೋಗ್ತಿದ್ದೀವಿ ನಮ್ಮ ಕೀಸ್ನ ತೊಗೊಳೋದಕ್ಕೆ. ಬಟ್ ನಾವು ತುಂಬ ಅರ್ಲಿ ಬಂದಿರೋದ್ರಿಂದ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿ ಬಂತು. ಕಾಫಿ ತೊಗೊತೀರಾ, ಕುಡಿತೀರಾ? ಫ್ರೆಂಚ್ ಪೇಸ್ಟ್ರೀಸ್ ಆ್ಯಂಡ್ ಸ್ಯಾಂಡ್ವಿಚಸ್ ಸಿಗುತ್ತಂತೆ. ಸೊ ವಿ ಕೇಮ್ ಹಿಯರ್. ಇವಾಗೂ ಆರ್ಡರ್ ಮಾಡ್ತಾ ಇದ್ದಾರೆ. ಯೂಶ್ವಲಿ ನಾವು ಕಾಫೀಸ್ ಆ್ಯಂಡ್ ಕ್ರೊಸಾನ್ಸ್ ತೊಗೋತೀವಿ. ಸೊ ರೇಸಿನ್ ರೋಲ್, ಓ ಗಾಡ್. ರೂಮ್ನ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿ ನಮಗೆ ಕಾಲ್ ಮಾಡ್ತೀವಿ ರೂಮ್ ರೆಡಿ ಆಗಿದ ತಕ್ಷಣ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಟೆಲ್ನ ಮುಂಭಾಗಕ್ಕೆ ಬಂದಿದ್ದೀವಿ, ಹಾಗೆ ಸ್ಟ್ರೀಟ್ನೆಲ್ಲ ನೋಡೋಣ ಅಂತ ಹೇಳಿಬಿಟ್ಟು. ನಾವು ಉಳ್ಕೊಂಡಿರೋ ಹೋಟೆಲ್ ರೂಮ್ದ ವ್ಯೂ ಇದು. ನಮ್ಮ ಹೋಟೆಲಿಂದ ವ್ಯೂ, ಇಲ್ಲಿ ವ್ಯೂ ನೋಡಿ ಬನ್ರಿ. It's my birthday. ರೂಮ್ಗೆ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾವು, ಜಸ್ಟ್ ಕಾಫಿ ಆ್ಯಂಡ್ ಕ್ರೊಸಾನ್ ತೊಗೊಂಡಿದ್ವಿ. ಸೊ ಬ್ರಂಚ್ ಮಾಡೋಣ ಅಂತ ಹೇಳಿ ಲ್ಯಾಗೋ ಬೈ ಬೆಲಾಜೋ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇದು ವೆರಿ ಫೇಮಸ್ ರೆಸ್ಟೋರೆಂಟ್ ಫಾರ್ ದಿಸ್ ಫೇಮಸ್ ಫೌಂಟೇನ್. ಇದನ್ನು ತುಂಬ ಜನ ನೋಡಲಿಕ್ಕೆ ಅಂತ ಬರ್ತಾರೆ. ಆ್ಯಕ್ಚುಲಿ ಸ್ಟ್ರೀಟ್ಸಲ್ಲಿ ನೀವು ನೋಡ್ಬೋದು. ಆಮೇಲೆ ತುಂಬ ಜನ ನಿಂತಿರ್ತಾರೆ ಈ ಪರ್ಟಿಕ್ಯುಲರ್ ಫೌಂಟೇನ್ ಶೋನ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು. ನಮಗೆ ಏನು ಅಡ್ವಾಂಟೇಜ್ ಅಂದರೆ, ಇಲ್ಲಿ ಬ್ರೇಕ್ಫಾಸ್ಟ್ ಅಥವಾ ಬ್ರಂಚ್, ಲಂಚ್ ಏನೇ ಮಾಡಲಿಕ್ಕೆ ಬಂದರೂ ಆರಾಮಾಗಿ ನಿಂತ್ಕೊಂಡು ನಾವು ಆ ಫೌಂಟೇನ್ನ ನೋಡ್ಬೋದು.
Come here, this side. See that. Pick up. Honey? ನಾನು ಆವಾಗಲೇ ಹೇಳಿರೋ ಹಾಗೆ ಪ್ರತಿಯೊಂದು ಹೋಟೆಲ್ಗೂ ತನ್ನದೇ ಆಗಿರುವಂತಹ ವಿಭಿನ್ನತೆಯಿಂದ ಡಿಸೈನ್ ಮಾಡಿರ್ತಾರೆ. ಸೊ ಈ ಹೋಟೆಲ್ಸ್ ಇರುವಂತಹ ಸ್ಟ್ರೀಟ್ನ ಲಾಸ್ ವೇಗಸ್ ಸ್ಟ್ರಿಪ್ ಅಂತಲೂ ಕರೀತಾರೆ. ಹಾಗೆ ಎಲ್ಲದನ್ನು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಹಾಗೆ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಊಟ ಮುಗಿಸ್ಕೊಂಡು ಇವಾಗ ನಾವು ಲಾಸ್ ವೇಗಸ್ ಸ್ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಲಾಸ್ ವೇಗಸ್ ನೆವಾಡಾ ಸ್ಟೇಟ್ನ ಸೆಂಟ್ರಲ್ಲಿದೆ. ವಿಶ್ವದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದು. ಭವ್ಯವಾದ ಕೆಸಿನೋಗಳು, ಐಷಾರಾಮಿ ಹೋಟೆಲ್ಗಳು, ಅದ್ಭುತ ಶೋಗಳು, ಸಂಗೀತ, ನೈಟ್ ಲೈಫ್ ಹಾಗೂ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ ಎಲ್ಲ ಕೂಡ ನೀವು ವೇಗಸಲ್ಲಿ ನೋಡಬಹುದು. ಈ ಸುಂದರ ನಗರನ ನೋಡಿ ಕಣ್ತುಂಬಿಸ್ಕೊಳ್ಳೋಕ್ಕೆ ಸುಮಾರು ಜನ ಬರ್ತಾರೆ. ಹಾಗೆ ಇಲ್ಲಿನ ಕೆಸಿನೋಗಳಲ್ಲಿ ಜೂಜು ಆಡಿ ಹಣ ಕೂಡ ಮಾಡೋಣ ಅಂತ ಬರ್ತಾರೆ. ಆದರೆ ಇಲ್ಲಿ ಹಣ ಮಾಡಿರೋರಿಗಿಂತ ಹಣನ ಕಳ್ಕೊಂಡು ಸುಮಾರು ಜನ ತಮ್ಮ ಪ್ರಾಣ ಬಿಟ್ಟಿರೋದು ಕೂಡ ಹೌದು. ವಾಟ್ ಹ್ಯಾಪನ್ಸ್ ಇನ್ ವೇಗಸ್ ಸ್ಟೇಸ್ ಇನ್ ವೇಗಸ್ ಅಂತ ಹೇಳ್ತಾರೆ. ಈ ಸ್ಟ್ರಿಪ್ ಬಂದು ತುಂಬ ಲೈವ್ಲಿಯಾಗಿ ಎನರ್ಜೆಟಿಕ್ ಆಗಿರುತ್ತೆ. ಎಸ್ಪೆಷಲಿ ನೈಟ್ ಅಂತ ಹೇಳ್ಬೋದು. ತುಂಬ ಜನ ನಮಗೆ ಕಾಣ್ಲಿಕ್ಕೆ ಸಿಗೋದೇ ನೈಟ್ ಹೊತ್ತು. ನೈಟೆಲ್ಲ ಓಡಾಡಿ ಆಟ ಆಡಿ ಪ್ರಾಬಬ್ಲಿ ಬೆಳಗ್ಗೆ ಮಧ್ಯಾಹ್ನ ಮಲ್ಕೊಂಡಿರ್ತಾರೆ ಅನಿಸುತ್ತೆ. ಸೊ ಆಫ್ಟರ್ನೂನ್ ಯೂಶ್ವಲಿ ಜನಗಳು ತುಂಬ ಕಡಿಮೆ. ಈ ಲಾಸ್ ವೇಗಸ್ನ ಪಾಪಗಳ ನಗರ ಅಂದರೆ ಸಿನ್ ಸಿಟಿ ಅಂತಲೂ ಕರೀತಾರೆ. ಇಲ್ಲಿ ಕೆಸಿನೋ, ನೈಟ್ ಲೈಫ್ ಮತ್ತು ಮನೋರಂಜನೆಗೆ ಯಾವುದೇ ಮಿತಿ ಇರೋದಿಲ್ಲ. ಕ್ಯಾಸಿನೋಗಳಲ್ಲಿ ಕಿಟಕಿನೇ ಇರೋದಿಲ್ಲ. ಆ್ಯಕ್ಚುಲಿ ಹೊರಗಡೆ ಸಮಯ ಗೊತ್ತಾಗಲೇಬಾರ್ದು, ಜನ ಹೆಚ್ಚೊತ್ತು
ಇಲ್ಲೇ ಸಮಯ ಕಳೀಲಿ, ಆಟ ಆಡಲಿ ಅಂತ ಹೇಳಿಬಿಟ್ಟು ಈ ಥರ ವಿನ್ಯಾಸ ಮಾಡಿರ್ತಾರೆ. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಅಂದರೆ ಪ್ರತಿ ವರ್ಷ ಲಕ್ಷಾಂತರ ಮದುವೆಗಳು ಇಲ್ಲಾಗತ್ತೆ. ನಾವು ಹೇಗೆ ಸ್ಟಾರ್ಬಕ್ಸಲ್ಲಿ ಹೋಗಿ ಕಾಫಿನ ಡ್ರೈವ್ ಥ್ರೂ ಅಲ್ಲಿ ತೊಗೋತೀವೋ ಹಾಗೆ ಕಾರಲ್ಲೇ ಕೂತ್ಕೊಂಡು ಡ್ರೈವ್ ಥ್ರೂ ಅಲ್ಲೇ ಮದುವೆ ಆಗಿರುವಂತಹ ಸುಮಾರು ಜನಗಳಿದ್ದಾರೆ. ಎಷ್ಟು ಆಶ್ಚರ್ಯ ಅಲ್ವಾ, ಒಂದೇ ರಸ್ತೆಯಲ್ಲಿ ವಿಶ್ವದ ಅನೇಕ ದೇಶಗಳ ಅನುಭವ ಸಿಗುತ್ತೆ ಇಲ್ಲಿ. ಈಜಿಪ್ಟ್ ಪಿರಮಿಡ್, ಐಫಿಲ್ ಟವರ್, ವೆನಿಸ್ ಕಾಲುವೆಗಳು ಎಲ್ಲವೂ ಲಾಸ್ ವೇಗಸ್ ಸ್ಟ್ರಿಪ್ನಲ್ಲೇ ಇದೆ. ಹಾಗೆ ಇಲ್ಲಿ ಏನು ಅಂತ ಅಂದರೆ ಗಾರ್ಡ್ಸ್ ಇರ್ತಾರಂತೆ. ಸೊ ಯಾರೋ ಈಗ ಆಟ ಆಡ್ತಾ ಇದ್ದಾರೆ, ತುಂಬ ಹಣ ಕಳ್ಕೊಂಡ್ರು ಅಂತಂದರೆ ಅವ್ರನ್ನ ವಾಚ್ ಮಾಡ್ತಾ ಇರ್ತಾರಂತೆ. ಸೊ ಅವರು ಹಣ ಕಳ್ಕೊಂಡಾಗ ಅವ್ರನ್ನ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರಂತೆ, ಅವ್ರು ಏನು ಅಪಾಯ ಮಾಡ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು. ನಾವು ಹೀಗೆ ಆ್ಯಕ್ಚುಲಿ ಇಲ್ಲಿ ಎಲಿವೇಟರ್ ತೊಗೊಂಡು ಮೇಲ್ಗಡೆ ಹೋದಾಗ ಈ ಬ್ರಿಡ್ಜ್ ಮೇಲೆ ಯಾವುದೋ ಒಂದು ಮಹಿಳೆ ತುಂಬ ಜೋರಾಗಿ ಅಳ್ತಾ ಇದ್ರು. ನಾವು ಅಲ್ಲೆಲ್ಲ ಸುತ್ತಮುತ್ತ ಪೊಲೀಸ್ ಕೂಡ ಸುತ್ತಾಕೊಂಡಿದ್ರು. ನಾವೇನು ಜಾಸ್ತಿ ಹೊತ್ತಲ್ಲಿ ನಿಂತ್ಕೊಳ್ಳಲಿಲ್ಲ, ನಾನಲ್ಲಿ ಶೂಟ್ ಕೂಡ ಮಾಡಲಿಲ್ಲ, ಅಲ್ಲಿಂದ ಹೊರಟ್ವಿ. ಲುಕ್ಸ್ ಲೈಕ್ ಅವರು ತುಂಬ ಹಣ ಕಳ್ಕೊಂಡಿದ್ರು ಅಂತ ಅನಿಸತ್ತೆ. ಸೊ ಈ ಥರ ತುಂಬ ನಡೀತಾ ಇರುತ್ತೆ ಈ ನಗರದಲ್ಲಿ. ಇದು ಒಂದು ಗ್ಯಾಂಬ್ಲಿಂಗ್ ಹಬ್ ಅಂತ ಹೇಳ್ಬೋದು. ವಾವ್, ಈ ಸಿಟಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ, ಇಷ್ಟು ಮಾಡ್ರನ್ ಆಗಿದೆ ಅಂತ ಅಂದ್ಕೊಳ್ಬೋದು. ಆದರೆ ಸಿಟಿ ಹೊರಗಡೆ ನೀವು ನೋಡಬೇಕು, ಕಂಪ್ಲೀಟಾಗಿ ಮರುಭೂಮಿ, ಡೆಸರ್ಟ್ ಏರಿಯಾ. ಆ್ಯಕ್ಚುಲಿ ಆ ಡೆಸರ್ಟಲ್ಲಿ ಮಧ್ಯದಲ್ಲಿ ಇಂಥ ಒಂದು ದೊಡ್ಡ ಸಿಟಿನ ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಗ್ರೇಟ್. ಹಾಗೆ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಸ್ಟ್ರಿಪ್ಪಲ್ಲಿ ಓಡಾಡ್ತಾರೆ ಜನಗಳು, ತುಂಬ ಜನಗಳು ಓಡಾಡ್ತಾರೆ ಆ್ಯಕ್ಚುಲಿ. ಹಾಗಿದ್ರೂ ಕೂಡ ನೀವು ಎಲ್ಲೂ ಒಂದು ಕಸ ನೋಡೋಕ್ಕೆ ಸಿಗೋದಿಲ್ಲ, ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಯಾರೆ. ಈ ಹೋಟೆಲ್ ಬಂದು ನ್ಯೂಯಾರ್ಕ್ ಅಂತ. ಸೊ ಇದು ಕಸಿನೋ ಬಂದು ನ್ಯೂಯಾರ್ಕ್ ಸ್ಟೈಲಲ್ಲಿ ಡಿಸೈನ್ ಮಾಡ್ಯಾರೆ. ಇಲ್ಲಿನ ಸ್ಟ್ರೀಟ್ಸ್ ಎಲ್ಲ ನ್ಯೂಯಾರ್ಕ್ ಸ್ಟ್ರೀಟ್ಸ್ನ ರಿಸೆಂಬಲ್ ಮಾಡುತ್ತೆ. ಹಾಗೆ ಸುಮಾರು ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಏನು ನಡೀತಾ ಇರುತ್ತಲ್ವ, ಅದು ಕೂಡ ನ್ಯೂಯಾರ್ಕ್ ಅಲ್ಲಿ ನಡೆಯುವಂತಹ ಇವೆಂಟ್ಸ್. ಹಾಗೆ ಒಳಗಡೆ ಪಬ್ಸು ಮತ್ತು ಫುಡ್ ಕೂಡ ಅಮೇರಿಕನ್ ಸ್ಟೈಲ್ ಫುಡ್ ಇರುತ್ತೆ. ನಾವಿವತ್ತು ಬಂದಿರೋದು ಸ್ಪಿಯರ್, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಭವ್ಯವಾದ ಗೋಳಾಕಾರದ ಕಟ್ಟಡ, ಇದು ದಿ ಸ್ಪಿಯರ್ ಅಂತ ಕರೀತಾರೆ. ಇದು ಲಾಸ್ ವೇಗಸ್ನ ಕರೆಂಟ್ ಸೆನ್ಸೇಷನ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಈ ಸ್ಪಿಯರ್ನ ಹೊರಭಾಗ ಮತ್ತು ಒಳಭಾಗ ಸಂಪೂರ್ಣವಾಗಿ ಹೈ ರೆಸಲ್ಯೂಷನ್ LED ಸ್ಕ್ರೀನ್ಗಳಿಂದ ನಿರ್ಮಾಣ ಮಾಡಲಾಗಿದೆ. ಹೊರಗಿನಿಂದ ನೋಡಿದರೆ
ಇದು ಒಂದೊಂದು ಸಲ ಭೂಮಿ ಥರ ಕಾಣುತ್ತೆ, ಒಂದೊಂದು ಸಲ ಕಣ್ಣು ಥರ ಕಾಣುತ್ತೆ, ಒಂದೊಂದು ಸಲ ಚಂದ್ರನ ಥರ ಕಾಣುತ್ತೆ. ನಿಮ್ದೆಲ್ಲ ಕಿವಿದಿಲ್ಲ ಏನದು ಮಮ್ಮ ಅದು ಏನದು ಅಪ್ಪ ಏನೋ ವರ್ಡಿಗೆ ಬಂದಂಗಿದೆ ಅಲ್ವಾ ರಾಘು? ಯಾ ರೋಬೋ ಇದೆ, ವಿ ಕ್ಯಾನ್ ಟಾಕ್ ಟು ದಟ್ ರೋಬೋ. ಇಲ್ಲಿ ತೆಗೆಸ್ಕೊಳ್ಳೋಣ ರಾಘು ಫೋಟೋ ಎಲ್ಲರೂ. ಸೆಲ್ಫಿ ತಗೊಂತೀಯಾ? ಇಲ್ಲಿ ಕಾಣಿಸ್ತಿದೆಯಲ್ಲ ರೋಬೋಟ್, ಇದಕ್ಕೆ ನಾವು ಏನು ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಗೊತ್ತಿರುತ್ತೆ, ಪರ್ಫೆಕ್ಟಾಗಿ ಕರೆಕ್ಟ್ ಆನ್ಸರ್ನೇ ಕೊಡುತ್ತೆ. ಇದನ್ನು ನೋಡಿದಾಗ ನಮಗೆ ಆ್ಯಕ್ಚುಲಿ ಮ್ಯೂಸಿಯಮ್ ಆಫ್ ದ ಫ್ಯೂಚರ್ ದುಬೈಯಲ್ಲಿದೆ ಅಲ್ವಾ, ಸೊ ಅಲ್ಲಿರುವ ಅಂತಹ ರೋಬೋಟ್ ಕೂಡ ನೆನಪಾಯಿತು. ಅಲ್ಲೂ ಹೀಗೆ ಸಿಮಿಲರ್ ಆಗೇನೋ ಇತ್ತು. Combining cutting edge visual and sound technology, do humans build such structures to challenge the planet's gravitational pull, or simply to showcase architectural complexity? ನಾನು ಆವಾಗಲೇ ಹೇಳ್ದಂಗೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿನ ಥಿಯೇಟರ್ಸ್ನ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನಾವು ಒಂದು ಶೋ ನೋಡಲಿಕ್ಕೆ ಅಂತ ಬಂದಿದ್ವಿ. ಇಲ್ಲಿ ಹಲವಾರು ಶೋಗಳು ನಡೆಯುತ್ತೆ, ಕಾನ್ಸರ್ಟ್ಗಳು ಕೂಡ ನಡೆಯುತ್ತೆ. ನಾವು ಕಾನ್ಸರ್ಟ್ನ ನೋಡೋಕ್ಕಾಗೋದಿಲ್ಲ ಮಗುನ ಇಟ್ಕೊಂಡು ಅಂತ ಈ ಶೋನ ನೋಡಲಿಕ್ಕೆ ಅಂತ ಬಂದ್ವಿ. ನಾನು ಕೆಲವೊಂದು ಬಿಟ್ಸ್ ಆ್ಯಂಡ್ ಪೀಸಸ್ನ ಕ್ಯಾಪ್ಚರ್ ಮಾಡಿಕೊಂಡು ಇಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡೋದಕ್ಕೆ ಪ್ರಾಬಬ್ಲಿ ನಿಮಗೆ ಸಿನಿಮಾ ಆರ್ ಥಿಯೇಟರ್ ಫೀಲ್ ಬರ್ಬೋದು, ಬಟ್ ನಾವಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಇಟ್ ವಾಸ್ ವೇ ಡಿಫ್ರೆಂಟ್. ನಮಗೆ ಆ್ಯಕ್ಚುಲಿ ನಾವು ಸ್ಪೇಸಿಂದ ಅರ್ತ್ಗೆ ಎಂಟರ್ ಆಗ್ತಿರೋ ಫೀಲಿಂಗೇ ಬರ್ತಾಯಿತ್ತು. ನಾನು ಎಕ್ಸ್ಪೀರಿಯನ್ಸ್ನ ಜಸ್ಟ್ ಮಾತುಗಳಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಯು ಗೈಸ್ ಹ್ಯಾವ್ ಟು ಗೋ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಮಾಡೋಕ್ಕೆ ಅವತ್ತಲ್ಲಿ ಸಿಕ್ತು. ದ ಬೆಸ್ಟ್ ಪಾರ್ಟ್ ಆಫ್ ಲಾಸ್ ವೇಗಸ್ ನಾನು ಹೇಳಬೇಕು ಅಂತಂದರೆ ದಿಸ್ ವಾಸ್ ಇಟ್. ಇದು ಸ್ನೋ ಬಂದಾಗ ಆ್ಯಕ್ಚುಲಿ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಲೈಕ್ ತುಂಬ ಕೋಲ್ಡ್ ಬ್ರೀಸ್ ಬರ್ತಾಯಿತ್ತು, ಹಾಗೆ ಲೈಕ್ ಐ ಕ್ಯಾನ್ ಜಸ್ಟ್ ಟೆಲ್ ಯು ದ ಮಳೆ ಬರ್ತಾ ಇದ್ದಾಗ ವಿ ಕುಡ್ ಸ್ಮೆಲ್ ದ ರೇನ್, ಆವಾಗ ರೇನ್ ಬಂದಾಗ ಹೇಗೆ ಮಣ್ಣಿನ ವಾಸನೆ ಬರುತ್ತೋ ಹಾಗೆ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಜೋರು ವಿಂಡ್ ಬಂದಾಗ ನಮಗೆ ಫುಲ್ಲು ಬಿರುಗಾಳಿಲಿ ಸಿಕ್ಕಾಕೊಂಡಿರೋ ಫೀಲಿಂಗ್ ಅವತ್ತು ಅನುಭವಕ್ಕೆ ಬಂತು. Each unique unto itself, each grander than the last. ಇದು ಹಾರ್ಶು ಬೆಂಡ್ ಇಲ್ಲೇ ತೆಕ್ಕೊಂಡಿದ್ದೀನಿ ನಾನು ಫೋಟೋ. A magnificent symphony frozen in time. Life, a shapeshifter. ನಮ್ಮೋರು ಸೀರೆ ಉಡ್ಕೊಂಡವ್ರೆ, ಚಿಕ್ಕ ಮಕ್ಳು ಯಾವ್ದೋ. We praised her in every way we could. But this time we'd spread so wide, grown so heavy,
that when we placed our hand upon the world, it seemed she might never recover. And everything of beauty we had made, every song that we had sung, all would be lost. All pale in comparison to our one true legacy. Had we destroyed what we had loved? The earth cried out in protest as she sought to shake us from her back. When all was nearly lost, we opened our eyes to her tears, our ears to her moans. Life returned. Wow. And, as it always ವಾವ್, ಹೊರಗಡೆ ಬಂದಾಗ ವಾಟ್ ಆ್ಯನ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತು. ಅಟ್ ದ ಸೇಮ್ ಟೈಮ್ ಪರ್ಟಿಕ್ಯುಲರ್ ಶೋ ನಮಗೇನು ಅವ್ರು ಪ್ಲೇ ಮಾಡಿದ್ರು ಅದು ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಹಾರ್ಟ್ ಟಚಿಂಗ್ ಕೂಡ ಇತ್ತು. ಸೊ ತುಂಬಾ ಬೇಜಾರಾಗ್ತಿತ್ತು ಸ್ವಲ್ಪ ಸೆಕೆಂಡ್ಸ್ ಆಚೆ ಬಂದಾಗ. ಹಾಗೆ ಇನ್ನೂ ಸುಮಾರು ಹೋಟೆಲ್ಸ್ನ ನಾವು ನೋಡಿರಲಿಲ್ಲ. ಸೊ ಹಾಗೆ ಸ್ಟ್ರಿಪ್ಪಲ್ಲಿ ವಾಕ್ ಮಾಡಿಕೊಂಡು ಡಿಫ್ರೆಂಟ್ ಕಸಿನೋಸ್ಗೆ ಹೋಗಿ ನೋಡಿಕೊಂಡು ಹಾಗೆ ಇಲ್ಲಿ ಒಂದು ಬೇಕ್ರಿ ಕಾಣಿಸ್ತು. ಸೊ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಡೆಸರ್ಟ್ಸ್ನ ತೊಗೊಂಡು ತಿಂದ್ಕೊಂಡು ಮತ್ತೆ ಪುನಃ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ನಾನು ಲ್ಯಾಗೋ ಇಂದ ನಿಮಗೆ ಮಾರ್ನಿಂಗ್ ಹೇಗೆ ಕಾಣುತ್ತೆ ಫೌಂಟೇನ್ ಶೋ ಅಂತ ತೋರಿಸಿದೆ. ಇದು ನೈಟ್ದು. ಆ್ಯಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹಾಗೆ ತುಂಬ ಕ್ರೌಡೆಡ್ ಆಗಿ ಕೂಡ ಇತ್ತು. ನಾನು ಜಸ್ಟ್ ಹಾಗೆ ದೂರದಿಂದ ಸ್ವಲ್ಪ ಹೋಪ್ ಈ ನಮ್ಮ ಲಾಸ್ ವೇಗಸ್ನ ಶಾರ್ಟ್ ಆ್ಯಂಡ್ ಕ್ಯೂಟ್ ಟ್ರಿಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಪ್ಕಮಿಂಗ್ ವಿಡಿಯೋಸ್ ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.